ಗೈಸ್ ನಮಸ್ಕಾರ ಎಲ್ಲರೂ ಹೇಗಿದ್ರು ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ದಂಗೆ ಸುಮಾರು ಜನಕ್ಕೆ ಏನಾದ್ರು ಕೇಳ್ತಾರೆ ಸ್ಕ್ಯಾನರ್ ಕಾಪಿ ಅಪ್ಲೈ ಮಾಡಿದಾಗ ಗೈಸ್ ಅಂದ್ರೆ ರಿವ್ಯಾಲ್ಯೂಷನ್ ಯಾವ ರೀತಿ ಯಾಕಂದ್ರೆ ರಿವ್ಯಾಲ್ಯೂಷನ್ ಬಂದ್ಬಿಟ್ಟು 17ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ರಿವ್ಯಾಲ್ಯೂಷನ್ ನಾವು ಅಪ್ಲೈ ಮಾಡ್ಬೋದು ಇನ್ನು ರೀಟೋಟಲಿಂಗ್ ಅಂದ್ರೆ ಏನಪ್ಪ ನೋಡಿ ಸ್ಕ್ಯಾನರ್ ಕಾಪಿ ಅಪ್ಲೈ ಮಾಡಿರ್ತೀರಲ್ಲ ರೀಟೋಟಲಿಂಗ್ ಬಗ್ಗೆ ಇದ್ರ ವಿಡಿಯೋ ನೋಡಿ ರೀಟೋಟಲಿಂಗ್ ಅಂದ್ರೆ ಸ್ಕ್ಯಾನರ್ ಕಾಪಿಗೆ ಅಪ್ಲೈ ಮಾಡಿರ್ತೀರಾ ಬಟ್ ರೀಟೋಟಲಿಂಗ್ ಅಂದ್ರೆ ಮಾರ್ಕ್ಸ್ಗಳು ಕಮ್ಮಿ ಜಾಸ್ತಿ ಈ ತರ ಎಲ್ಲ ಕೊಟ್ಟಿರ್ತಾರೆ ಬಟ್ ಅಲ್ಲಿ ಎಣಿಸುವಾಗ ತಪ್ಪಾಗಿರ್ತಾರೆ ಬರೆಯುವಾಗ ತಪ್ಪು ಕೊಟ್ಟಿರ್ತಾರೆ ಈ ತರ ಮಾಡಿದಾಗ ಏನಪ್ಪ ಅಂತ ಇದು ರೀಟೋಟಲಿಂಗ್ ಅಂತ ಬರುತ್ತೆ ನೋಡಿ ರೀಟೋಟಲಿಂಗ್ ಅಂತ ಹೇಳ್ತೀನಿ ನೋಡಿ ಇದು ಈ ತರ ಚೆಕ್ ಮಾಡ್ಬಿಟ್ಟು ಮಾರ್ಕ್ಸ್ಗಳು ಬಂದ್ಬಿಟ್ಟು ಇನ್ನೊಂದ್ಸರಿ ನಿಮ್ಮ ಮಾರ್ಕ್ಸ್ಗಳನ್ನ ಏನೇನು ಕೊಟ್ಟಿದ್ದಾರೆ ಪೇಜ್ ತೆಗ್ದು ಅದನ್ನ ಚೆಕ್ ಮಾಡ್ಬಿಟ್ಟು ರೀಟೋಟಲಿಂಗ್ ಮಾಡಿ ಒಂದು ಮಾರ್ಕ್ಸ್ನ ಅನೌನ್ಸ್ ಮಾಡಿರ್ತಾರೆ ಇದು ಬರೀ 540 ರೂಪಾಯಿ ಕಟ್ಟ ರೀಟೋಟಲಿಂಗ್ ಮಾಡ್ಬೋದು ಸ್ಕ್ಯಾನರ್ ಕಾಪಿನ ತೋರಿಸ್ಕೋಬಹುದು ಇನ್ನು ರಿವ್ಯಾಲ್ಯೂಷನ್ ಬಂದ್ಬಿಟ್ಟು 1620 ರೂಪಾಯಿ ಫೀಸ್ ಕಟ್ಟಿ ಅವ್ರನ್ನ ವೆಯ್ಟ್ ಮಾಡಿ ಅವ್ರ ರಿಸಲ್ಟ್ ಬಿಡೋ ಗಂಟ ವೆಯ್ಟ್ನ ಮಾಡಬೇಕು ಈ ತರ ರೀಟೋಟಲಿಂಗ್ ರಿವ್ಯಾಲ್ಯೂಟಿಂಗ್ ಇಷ್ಟೊಂದು ಡಿಫ್ರೆಂಟ್ ಇದೆ ನೋಡಿ ಅದು ಒಬ್ರು ಕೂತ್ಕೊಂಡು ವ್ಯಾಲ್ಯೂಯೇಷನ್ ಮಾಡ್ತಾರೆ ಮತ್ತೆ ಪುನಃ ಒಬ್ರು ಯಾರು ಲೆಕ್ಚರ್ಸ್ ಹೋಗ್ಬಿಟ್ಟು ಒಬ್ರು ಪುನಃ ಒಂದು ಬುಕ್ಲೆಟ್ ತಗೊಂಡು ಫುಲ್ ಸ್ಟಾರ್ಟಿಂಗ್ ಇಂದ ವ್ಯಾಲ್ಯೂಯೇಷನ್ ಮಾಡ್ಕೊಂಡು ಬಂದು ಮಾರ್ಕ್ಸ್ ಜಾಸ್ತಿ ಬಂದ್ರೆ ಕೊಡ್ತಾರೆ ಈ ತರ ಇದು ರಿವ್ಯಾಲ್ಯೂಯೇಷನ್ ಇದು ಸ್ಕ್ಯಾನರ್ ಕಾಪಿ ಅಂದ್ರೆ ಬರೀ ಫೋಟೋ ಹೊಡೆದು ಕಳಿಸೋದು ಇನ್ನು ರೀಟೋಟಲಿಂಗ್ ಅಂತಂದ್ರೆ ಮಾರ್ಕ್ಸ್ನ ಕಮ್ಮಿ ಬಂದಿದೆ ಜಾಸ್ತಿ ಬಂದಿದೆ ಏನು ಅಂತ ಎಲ್ಲ ಚೆಕ್ ಮಾಡೋದು ಗೊತ್ತಾಗುತ್ತೆ ಇಲ್ಲಿ ಡಿಫ್ರೆಂಟ್ ಗೊತ್ತಾಗ್ತಿದೆ ನೋಡಿ ಮೂರಕ್ಕೂ ಡಿಫ್ರೆಂಟ್ ಇರೋದು ಒಂದೇ ರೀಟೋಟಲಿಂಗ್ ಅಂದ್ರೆ ಬೇರೆ ಸ್ಕ್ಯಾನರ್ ಕಾಪಿ ಅಂದ್ರೆ ಬೇರೆ ರಿವ್ಯಾಲ್ಯೂಯೇಷನ್ ಅಂದ್ರೆ ಬೇರೆ ಯಾಕಪ್ಪ ಬೇರೆ ಬೇರೆ ಈ ತರ ಮಾಡ್ತಾರೆ ಅಂದ್ರೆ ನೋಡಿ ಒಬ್ರಿಗೆ ಕಮ್ಮಿ ಬಂದಿರುತ್ತೆ ನೋಡಪ್ಪ ನೀನು ಚೆನ್ನಾಗಿ ಬರ್ದಿರುತ್ತೆ 5 ಮಾರ್ಕ್ಸ್ ಬಂದಿರುತ್ತೆ ನಿಮಗೆ ಚೆನ್ನಾಗಿ ಬರ್ದೆ 5 ಮಾರ್ಕ್ಸ್ ಬಂದಿರುತ್ತೆ ಬಟ್ ಆಗ ಏನು ಮಾಡ್ತಾರೆ ಬೇರೆ ಲೆಕ್ಚರ್ ಬರ್ತಾರೆ ಅವ್ರು ವ್ಯಾಲ್ಯೂಯೇಷನ್ ಮಾಡ್ತಾರೆ ಬಟ್ ಅಲ್ಲೇನೋ 5 ಮಾರ್ಕ್ಸ್ ಜಾಸ್ತಿ ಬರುತ್ತೆ ಕೊಡ್ತಾರೆ ಬಟ್ ಸುಮಾರು ಜನ ಈಗ ಅಲ್ಲಿ ತಪ್ಪು ಬರ್ದಿರ್ತೀಯ ನೀನು ತಪ್ಪು ಬರ್ದ್ರು ಸುಮಾರು ಜನ ಯಾರೋ ಈಗ ಹಳಬ್ರು ನೀವು ತಪ್ಪು ಬರ್ದಿರ್ತೀಯ ಮಾರ್ಕ್ಸ್ನ ಕೊಟ್ಟಿರ್ತಾರೆ ಬಟ್ ಈಗ ಹೊಸಬ್ರು ಬರ್ತಾರೆ ಅವ್ರು ಏನು ಮಾಡ್ತಾರೆ ಹಿಡಿದಾಕ್ತಾರೆ ತಿಳ್ಕೊಳ್ಳಿ ರಿವ್ಯಾಲ್ಯೂಯೇಷನ್ ಎಷ್ಟು ಸ್ಟ್ರಿಕ್ಟಾಗಿ ಆಗುತ್ತೆ ಅಂತ ಇದು ತಿಳ್ಕೊಬೇಕು ನೀವು ಕಮ್ಮಿನೂ ಆಗ್ಬೋದು ಮಾರ್ಕ್ಸು ಜಾಸ್ತಿನೂ ಆಗ್ಬೋದು ಈ ಥರ ವೇರಿಯೇಷನ್ ಇರುತ್ತೆ ನೋಡಿ ಒಂದೊಂದು ಲೆಕ್ಚರ್ಸು ಒಂದೊಂದು ಥರ ರಿವ್ಯಾಲ್ಯೂಯೇಷನ್ ಮಾಡ್ತಾರೆ ಒಂದೊಂದು ಲೆಕ್ಚರ್ಸು ಹುಡುಗ ಪಾಸ್ ಆಗಲಿ ಅನ್ನೋ ಕಾರಣದಿಂದನೂ ಹೆಂಗೋ ಒಂದು ಮಾಡಿಬಿಟ್ಟು ರಿಸಲ್ಟ್ನ ಕೊಟ್ಬಿಡ್ತಾರೆ ಓಕೆ ಸುಮಾರು ಜನ ಶಿಟ್ಟಾಗಿರ್ತಾರೆ ಗುರು ಅದಕ್ಕೆ ವ್ಯಾಲ್ಯೂಯೇಷನ್ ಮಾಡೋಕ್ಕಿಂತ ಶಿಟ್ಟಾಗಿರ್ತಾರೆ ಯಾಕಂದ್ರೆ ರಿವ್ಯಾಲ್ಯೂಯೇಷನ್ ಇದು ಸೆಕೆಂಡ್ ಶಿಟ್ಟು ಇದು ರಿವ್ಯಾಲ್ಯೂಯೇಷನ್ ಅಂದರೆ ಮೊದಲು ಥರ ಆವಾಗಲೇ ಒಂದು ಸಲ ತಪ್ಪು ಮಾಡಿದ್ದೀರಾ ಅವ್ರಿಗೆ ನೀವು ತಪ್ಪು ಮಾಡಿ ರಿಜೆಕ್ಟ್ ಕೊಟ್ಟಿದ್ದೀರಾ ಅಂತ ಅವ್ರಿಗೆ ಇದು ಬಂದಿರುತ್ತೆ ಅದಕ್ಕೆ ಅವ್ರು ಸ್ಟ್ರಿಕ್ಟಾಗಿ ವ್ಯಾಲ್ಯೂಯೇಷನ್ ಮಾಡ್ತಾರೆ ರಿವ್ಯಾಲ್ಯೂಯೇಷನ್ ಇದರಲ್ಲಿ ಕೆಲವು ಮಂದಿ ಮಾತ್ರ ಜಾಸ್ತಿ ಜನ ಪಾಸ್ ಆಗಲ್ಲ ಕೆಲವು ಮಂದಿ 1 ಮಾರ್ಕ್ಸ್ 2 ಮಾರ್ಕ್ಸ್ ಕೊಡ್ತಾರೆ ಇದು ಹೆಂಗೆ ಅದು ಗೊತ್ತಾ ಇದರಲ್ಲಿ ಮೈನಸ್ಸು ಆಗ್ಬೋದು ಇವಾಗ 28 ತೆಗ್ದಿರ್ತಾರೆ 27 ಬರ್ಬೋದು 25 ಬರ್ಬೋದು 30 ತೆಗ್ದಿರ್ತಾರೆ ಬಟ್ 40 ಬರ್ಬೋದು ಈ ಥರ ವ್ಯಾಲ್ಯೂಯೇಷನ್ ಡಿಫ್ರೆನ್ಸ್ ತುಂಬ ಜನಕ್ಕೆ ಆಗುತ್ತೆ ರಿವ್ಯಾಲ್ಯೂಯೇಷನ್ ಯಾವ ಥರ ಕಲೆಕ್ಷನ್ ಮಾಡ್ತಾರೆ ರಿವ್ಯಾಲ್ಯೂಯೇಷನ್ ಸ್ಟ್ರಿಕ್ಟಾಗಿ ಮಾಡ್ತಾರೆ ಅಂದರೆ ಹೌದು ಗುರು ಸ್ಟ್ರಿಕ್ಟಾಗಿ ಮಾಡ್ತಾರೆ ಯಾಕಂದರೆ ಆದರೂ ಸ್ಟ್ರಿಕ್ಟಾಗಿ ಮಾಡ್ತಾರೆ ಬರೋ ಲೆಕ್ಚರ್ಸ್ಗಳು ಅವರು ಆರಾಮಾಗಿದ್ದರೆ ಅವ್ರು ಕಮ್ಮಿಗೂ ಮಾಡ್ತಾರೆ ಬಟ್ ಈ ಥರ ಇರುತ್ತೆ ಬಟ್ ಯಾರು ಯಾವ ಥರ ಯಾವಾಗ ಯಾವ ಟೈಮಲ್ಲಿ ಮಾಡ್ತಾರೆ ಯಾವ ಮೈಂಡ್ಸೆಟಲ್ಲಿ ಇರ್ತಾರೆ ಅಂತ ಗೊತ್ತಿಲ್ಲ ಸ್ಟ್ರಿಕ್ಟಾಗೂ ಮಾಡ್ಬೋದು ಲೂಸಾಗೂ ಮಾಡ್ಬೋದು ಮಾರ್ಕ್ಸ್ನು ಕೊಡ್ಬೋದು ಕೊಡ್ದೇ ಇರ್ಬೋದು ಈ ಥರ ಇರುತ್ತೆ ರಿವ್ಯಾಲ್ಯೂಯೇಷನಲ್ಲಿ ಅದನ್ನ ನೀವು ತಿಳ್ಕೊಬೇಕು ಸ್ಕ್ಯಾನರ್ ಕಾಪಿ ಅಂದ್ರೆ ರಿವ್ಯಾಲ್ಯೂಯೇಷನ್ ಅಂದ್ರೆ ಎಲ್ಲ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಟ್ ಗೊತ್ತಾಗ್ತು ಅನ್ಕೋತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದೆ ದಯವಿಟ್ಟು ಒಂದು ಲೈಕ್ನ ಮಾಡಿ ಒಂದು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಅವಿ ಲೋಕಲ್ಗೆ ಪಟ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್ ಸಿ ಯು